ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ವರ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಪರಿಷತ್ ವಿರೋಧ ಪಕ್ಷ ನಾಯಕ ನಾರಾಯಣಸ್ವಾಮಿ ಅವರಿಂದ ಖರ್ಗೆ ಕುಟುಂಬ ಕುರಿತು ಸುಳ್ಳು ಆರೋಪ. ದಾಖಲೆ ಬಹಿರಂಗಕ್ಕೆ ವಸಂತ್ ಕುಮಾರ್ ಸವಾಲ್. ಪಾಲಿಕೆ ಅಧ್ಯಕ್ಷ ರಜೆ ಹಾಕಿರುವುದು ವೈಯಕ್ತಿಕ ನಿರ್ಧಾರ. ಕಂದಾಯ ಇಲಾಖೆ ನೌಕರರ ಕ್ರೀಡಾಕೂಟ. ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅಗತ್ಯ. ಡಿಸಿ ನಿತೀಶ್ ಕುಮಾರ್. ಕೇಂದ್ರದಿಂದ ರಸಗೊಬ್ಬರ ಮೇಲೆ ಏರಿಕೆ ಖಂಡಿಸಿ ಯುವ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಶಕ್ತಿನಗರದ ಸೇತುವೆಯಲ್ಲಿ ಸೆಲ್ಫಿ ತೆಗೆಯುವ ನೆಪದಲ್ಲಿ ನದಿಗೆ ಬಿದ್ದ ವ್ಯಕ್ತಿ, ಹೆಂಡತಿಯೇ ದೂಕಿರುವ ಆರೋಪ. ಹರವಿಯಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ, 2 ಆರೋಪಿಗಳ ಬಂಧನ. ಬುದ್ದಿನಿಯಲ್ಲಿ ಸಿಲಿಂಡರ್ ಸ್ಫೋಟ, ತಪ್ಪಿದ ಅನಾಹುತ. ರಾಯಚೂರು ಮಹಾನಗರ ಪಾಲಿಕೆಯ ಪ್ರಭಾರಿ ಮಹಾಪೌರರಾದ ಡಾಕ್ಟರ್ ಸಾಜಿದ್ ಸಮೀರ್ ಅವರಿಗೆ ಜಿಲ್ಲಾ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಿಂದ ಸನ್ಮಾನ ಸಮಾರಂಭ. ವಾರ್ತೆಗಳ ವಿವರ. ಬಿಜೆಪಿಯ ಪರಿಷತ್ ನಾಯಕ ನಾರಾಯಣಸ್ವಾಮಿ ಅವರು ಖರ್ಗೆ ಕುಟುಂಬದ ವಿರುದ್ಧ ವೈಯಕ್ತಿಕ ಹೇಳಿಕೆ ನೀಡಿ ದಾರಿ ತಪ್ಪಿಸುವ ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರದ್ದು ತೆರೆದ ಪುಸ್ತಕವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಖರ್ಗೆ ಅವರ ಮನೆಯಲ್ಲಿ ರಾಜಕೀಯ ಜೀವನ ಪ್ರಾರಂಭಿಸುವ ನಾರಾಯಣಸ್ವಾಮಿ ಅವರು ಕುಚ್ಚಾದ ಹೇಳಿಕೆ ನೀಡುತ್ತಿರುವುದು ಖಂಡನೀಯ. ಅವರನ್ನು ಕೆಣಕಿದರೆ ಖರ್ಗೆ ಕುಟುಂಬವನ್ನು ವಹಿವಾಟು ಬಯಲು ಮಾಡುವುದು ಹೇಳಿದ್ದಾರೆ. ಅವರಲ್ಲಿ ಏನಿದೆ ಎಂಬುದನ್ನು ಬಹಿರಂಗಪಡಿಸಬೇಕೆಂದು ಸವಾಲು ಹಾಕಿದರು. ಪ್ರಚಾರ ಗಿಟ್ಟಿಸಿಕೊಳ್ಳಲು ದಾರಿ ತಪ್ಪಿಸುವ ಹೇಳಿಕೆ ನೀಡದೆ ವೈಯಕ್ತಿಕ ದ್ವೇಷಕ್ಕಾಗಿ ಹೇಳಿತನ ಹೇಳಿಕೆಗಳನ್ನು ನೀಡಬಾರದು ಎಂದು ತಾಕೀತು ಮಾಡಿದರು. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಅವರು ಆಡುವ ಮಾತುಗಳು ಅವರ ಹುದ್ದೆಗೆ ಶೋಭೆಯಲ್ಲ ಎಂದರು. ಬಿಜೆಪಿ ಪಕ್ಷ ಆಂತರಿಕ ಕಚ್ಚಾಟದಲ್ಲಿಯೇ ಬೆತ್ತಲೆಯಾಗಿದೆ. ತಮ್ಮನ್ನು ತಾವು ಮುಚ್ಚಿಕೊಳ್ಳಬೇಕೇ ಹೊರತು ಬೇರೆಯವರನ್ನು ಬೆತ್ತಲೆಗೊಳಿಸುವ ಮಾತು ಅವರ ಇತಿಮಿತಿ ಮೀರಿದ್ದು ಕಾಂಗ್ರೆಸ್ ನಾಯಕತ್ವ ಎಂದು ದುರ್ಬಲವಲ್ಲ. 100 ವರ್ಷ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಯೋಚಿತ ನಿರ್ಧಾರ ತೆಗೆದುಕೊಂಡಿರುವ ಇತಿಹಾಸವಿದೆ. ಕಾಂಗ್ರೆಸ್ ಪಕ್ಷದಲ್ಲಿಯೇ ಇದ್ದು ಅಧಿಕಾರ ಅನುಭವಿಸಿ ಬಿಜೆಪಿ ಸೇರ್ಪಡೆಯಾಗಿರುವ ನಾರಾಯಣಸ್ವಾಮಿ ಅವರಿಗೆ ಟೀಕಿಸುವ ನೈತಿಕತೆ ಇಲ್ಲ ಎಂದರು. ರಾಜಕೀಯ ಹವ್ಯಾಸ ಆಗಿಬಿಟ್ಟಿದೆ ಚಲವಾದಿ ನಾರಾಯಣಸ್ವಾಮಿ ಅವರು. ಈ ರಾಜ್ಯದ ಒಂದು ಜವಾಬ್ದಾರಿಯುತ ಸ್ಥಾನವಾದಂಥ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ರಾಜಕೀಯದಲ್ಲಿ ಇದ್ದಾರೆ. ಅವರು ವೈಯಕ್ತಿಕವಾಗಿ ಒಂದು ಕುಟುಂಬವನ್ನು ಮತ್ತು ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಟ್ಟುಕೊಂಡು ಟೀಕೆ ಮಾಡುವಂಥದ್ದು ಅವರಿಗೆ ಶೋಭೆ ತರುವಂಥದ್ದಲ್ಲ, ಆ ಸ್ಥಾನಕ್ಕೆ ಶೋಭೆ ತರುವಂಥದ್ದಲ್ಲ. ಜನರ ಸಮಸ್ಯೆಗಳನ್ನು ಜನಪರವಾದ ನಿಲುವು ಹೊಂದಿ ಅಭಿವೃದ್ಧಿ ಪರವಾದ ಚಿಂತನೆ ಇದ್ದರೆ ಮತ್ತು ಜನರಿಗೆ ಎಲ್ಲಾದರೂ ರಾಜ್ಯದ ಯಾವ ಮೂಲೆಯಲ್ಲಾದರೂ ಯಾವ ಭಾಗದಲ್ಲಾದರೂ ತೊಂದರೆಯಾಗಿದ್ದರೆ ಯೋಜನೆಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದರೆ ಆ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಅಥವಾ ಆಡಳಿತ ಪಕ್ಷದ ಶಾಸಕರ ಮುಖಂಡರ ನಿರ್ಲಕ್ಷ್ಯ ವಹಿಸಿದರೆ ಅಂತಹ ಸಂದರ್ಭದಲ್ಲಿ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಇಟ್ಟುಕೊಂಡು ತಮ್ಮ ಜವಾಬ್ದಾರಿಯನ್ನು
ನಿಭಾಯಿಸಬೇಕು. ಅದು ಯಾವ ರೀತಿ ಅಂತಂದರೆ ಆ ಸಮಸ್ಯೆಗಳನ್ನ, ಆ ತೊಂದರೆಗಳನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದು, ಅಧಿಕಾರಿಗಳ ಗಮನವನ್ನು ಸೆಳೆಯುವಂಥ ಹಿನ್ನೆಲೆಯಲ್ಲಿ ಅವರು ಟೀಕೆ ಟಿಪ್ಪಣಿ ಮಾಡಬೇಕೇ ಹೊರತು ಕೇವಲ ಖರ್ಗೆಯವರ ಕುಟುಂಬವನ್ನು ಗುರಿಯಾಗಿಸಿಕೊಂಡು ವೈಯಕ್ತಿಕ ದ್ವೇಷದಿಂದ ಟೀಕೆ ಮಾಡುವುದು ಸರಿಯಾದಲ್ಲ, ಸಮಂಜಸವಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಅದು ಬಹಳ ಹೇಳಿತನದ ಕೆಲಸ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಅವರು ಮೊನ್ನೆ ಬೆಂಗಳೂರಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಕಾರ್ಯಾಲಯದಲ್ಲಿ ಮಾಡಿದರು. ನಾನು ನನ್ನನ್ನು ಕೆಣಕಬೇಡಿ, ನನ್ನನ್ನು ಕೆಣಕಿದ್ರೆ ಖರ್ಗೆಯವರ ಅವರ ಕುಟುಂಬದ ಪ್ರಿಯಾಂಕ ಖರ್ಗೆಯವರ ಒಂದು ಅವರ ಸಂಪೂರ್ಣ ವಹಿವಾಟನ್ನು ಬಿಚ್ಚಿಡುತ್ತೇನೆ. ನಾರಾಯಣಸ್ವಾಮಿ ಅವರು ವೈಯಕ್ತಿಕ ರೂಪಿತಗೊಂಡಿದ್ದೇ ಕಾಂಗ್ರೆಸ್ನಲ್ಲಿ ಎಂದು ಪುನರುಚ್ಚರಿಸಿದರು. ಬಿಜೆಪಿ ನಾಯಕರು ಅಭಿವೃದ್ಧಿಗೆ ಪೂರಕವಾದ ಟೀಕೆಗಳನ್ನು ಮಾಡಿದರೆ ಸ್ವಾಗತ, ಆದರೆ ವ್ಯಕ್ತಿ ಮತ್ತು ಕುಟುಂಬವನ್ನು ಗುರಿ ಮಾಡಿ ಪಕ್ಷದ ವರಿಷ್ಠರನ್ನು ತೃಪ್ತಿಪಡಿಸಲು ಸಲ್ಲದ ಟೀಕೆಗಳನ್ನು ಮಾಡುವುದು ಸರಿಯಾದ ಬೆಳವಣಿಗೆಯಲ್ಲ, ಕೂಡಲೇ ನಿಲ್ಲಿಸಬೇಕು ಎಂದರು. ಖರ್ಗೆ ಕುಟುಂಬದವರು ಸರ್ಕಾರದಿಂದ ಪಡೆದ ನಿವೇಶನದ ಕುರಿತಂತೆ ಯಾವುದೇ ಅಕ್ರಮ ಎಸಗಿಲ್ಲ, ಸುಳ್ಳು ಆರೋಪ ಮಾಡುತ್ತಿರುವುದರಿಂದ ಮರಳಿ ನೀಡಲು ಸಿದ್ಧರಾಗಿದ್ದರು. ರಾಹುಲ್ ಖರ್ಗೆ ಅವರು ಹೆಸರಿನಲ್ಲಿ ಅಧಿಕೃತ ಸಂಸ್ಥೆಯಿಂದಲೇ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಲಾಗಿದ್ದು, ಸುಳ್ಳು ಆರೋಪ ಮಾಡುವುದು ಬಿಜೆಪಿಯವರ ಕೆಲಸವಾಗಿದೆ ಎಂದರು. ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಇಲ್ಲ, ಪಕ್ಷ ಈಗಾಗಲೇ ವರಿಷ್ಠರು ಸ್ಪಷ್ಟಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಯಾವುದೇ ಬೆಳವಣಿಗೆ ನಡೆದಿಲ್ಲ ಎಂದರು. ಮಹಾನಗರ ಪಾಲಿಕೆ ಅಧ್ಯಕ್ಷರು ರಜೆ ಮೇಲೆ ತೆರಳಿರುವುದು ವೈಯಕ್ತಿಕ ನಿರ್ಧಾರವೇ ಹೊರತು ಪಕ್ಷದ ನಿರ್ಧಾರವಲ್ಲ. ಯಾವುದೇ ಮಾಹಿತಿ ಪಕ್ಷದ ನಾಯಕರಿಗೆ ನೀಡಿಲ್ಲ ಎಂದರೆ ಮಹಾನಗರ ಪಾಲಿಕೆ ಅಧ್ಯಕ್ಷರು ಆರೋಗ್ಯ ಕಾರಣ ನೀಡಿ ಉಪಾಧ್ಯಕ್ಷರಿಗೆ ಅಧಿಕಾರ ವಹಿಸಿರುವುದು ವೈಯಕ್ತಿಕ ನಿರ್ಧಾರವೋ ಯಾರಾದರೂ ಒತ್ತಡ ಹಾಕಿದ್ದಾರೋ ಎಂಬುದನ್ನು ಅವರೇ ಸ್ಪಷ್ಟಪಡಿಸಬೇಕು. ಒತ್ತಡ ಹಾಕಿರುವ ಕುರಿತು ದೂರು ನೀಡಿದರೆ ಪಕ್ಷ ಪರಿಶೀಲಿಸಿದೆ ಎಂದರು. ಅದು ನಾರಾಯಣಸ್ವಾಮಿ ಅವರು ಬಿಜೆಪಿ ಪಕ್ಷದ ನಾಯಕರು, ಬಿಜೆಪಿ ಪಕ್ಷದ ಅವರ ಆಂತರಿಕ ಚಟುವಟಿಕೆಗಳು, ಅವರ ಭಿನ್ನಾಭಿಪ್ರಾಯ ಏನು ಮುಖಂಡರಿದೆ ಅದು ಹೀಗೆ ಎಲ್ಲ ಬಿಚ್ಚಿಟ್ಟು ಬಟ ಬಯಲಾಗಿ ಬೆತ್ತಲಾಗಿ ಇವತ್ತು ಬಿಜೆಪಿ ಮುಖಂಡರು ನಾರಾಯಣಸ್ವಾಮಿ ನಿಂತಿದ್ದಾರೆ. ಅವರು ಏನಾದರೂ ಕಿಂಚತ್ತು ಮಾನ ಮರ್ಯಾದೆ ಇದ್ದರೆ ಮೊದಲು ತಮ್ಮ ಬೆತ್ತಲಾಗಿರುವಂಥದ್ದನ್ನು ಮುಚ್ಚಿಕೊಳ್ಳುವಂಥ ಪ್ರಯತ್ನ ಮಾಡಲಿ. ಅವರ ಪಕ್ಷದಲ್ಲಿ ನೂರಾರು ಸಮಸ್ಯೆಗಳಿವೆ, ಹಲವಾರು ನಾಯಕರು ಇವತ್ತು ಬೆತ್ತಲಾಗಿ ನಿಂತಿದ್ದಾರೆ. ಇವತ್ತು ನೇರವಾಗಿ ಬಿಜೆಪಿ ನಾಯಕತ್ವವನ್ನು ಟೀಕೆ ಮಾಡುವಂಥ ಹಿನ್ನೆಲೆಯಲ್ಲಿ ಸವಾಲಾಗ್ತಾ ಇದ್ದಾರೆ. ಇವೆಲ್ಲ ಗೊಂದಲ ಪ್ರಶ್ನೆಗಳು, ಗೊಂದಲ ವಾತಾವರಣ ನಿರ್ಮಾಣ ಆಗಿದೆ ಇಲ್ಲ ಅಂತ ಹೇಳೋದಿಲ್ಲ ನಾನು. ಸಂಪೂರ್ಣವಾಗಿ ಅದು ಮಹಿಳಾ ಅಧ್ಯಕ್ಷ ಸ್ಥಾನ ಎಸ್ಸಿ ಮಹಿಳೆ ಮೀಸಲಾಗಿರುವಂಥದ್ದು, ಅವರಿಗೆ ಸಂಪೂರ್ಣವಾದಂಥ ಅವಧಿಗೆ ಆಡಳಿತ ನಡೆಸುವಂಥ ಅವಕಾಶ ಕೊಡಬೇಕಾಗಿತ್ತು. ಮತ್ತು ಉಳಿದಿದ್ದೇ ಕೇವಲ 1 ವರ್ಷ 3 ತಿಂಗಳು ಅಲ್ಲ, ಅವ್ರು ಆಗಿತ್ತು 8 ತಿಂಗಳು, ಅವರು 1 ವರ್ಷ ಅವಧಿ ಪೂರ್ಣಗೊಳಿಸಿಲ್ಲ, ಇವ್ರಿಗೂ 3-4 ತಿಂಗಳ. ಈ ರೀತಿಯಾಗಿ ಅವ್ರಿಗೂ ಪೂರ್ಣವಾದಂಥ ಅಧಿಕಾರ ಚಲಾಯಿಸುವಂಥ ಅವಕಾಶ ಸಿಗಲಿಲ್ಲ, ಇವರಿಗೂ ಸಿಗಲಿಲ್ಲ. ಎರಡೂ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ಅಸಮಂಜಸವಾದಂಥ ಒಂದು ನಿಲುವನ್ನು ಈ ಸಂದರ್ಭದಲ್ಲಿ ತಳೆದಿದ್ದನ್ನು ಕಂಡು ಬರ್ತದೆ. ಇದನ್ನು ವೈಯಕ್ತಿಕವಾಗಿ ನಾನು ಒಪ್ಪೋದಿಲ್ಲ. ಪಾಲಿಕೆ ಅಧ್ಯಕ್ಷ ಸ್ಥಾನ 1 ವರ್ಷ ಪೂರ್ಣಗೊಳ್ಳುವ ಮುನ್ನವೇ ಆರೋಗ್ಯ ಕಾರಣ ನೀಡಿ ಹಸ್ತಾಂತರಿಸಲಾಗಿದೆ. ಮುಸ್ಲಿಂ ಸಮುದಾಯಕ್ಕೆ ಪೂರ್ಣಾವಧಿ ಅಧಿಕಾರ ನೀಡುವ ಅವಕಾಶ ನೀಡಬೇಕಿದೆ. ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಹಿಡಿತ ಸಾಧಿಸಲು ಕೆಲವರು ಪ್ರಯತ್ನಿಸಿರಬಹುದು, ಆದರೆ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗಲು ಬಿಡುವುದಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯವೂ ಆಗಿಲ್ಲ ಎಂದರು. ಯಾರು ನಾಯಕತ್ವ ಹಿಡಿತ ಸಾಧಿಸುತ್ತಾರೆ ಎಂಬುದನ್ನು ಹೇಳಲಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಪಾಲಿಕೆ ಸದಸ್ಯ ದರೂರು ಬಸವರಾಜ್, ಡಾಕ್ಟರ್ ರಜಾಕ್ ಉಸ್ತಾದ್, ಕೆ ಅಸ್ಲಂ ಪಾಷಾ, ಅಬ್ದುಲ್ ಕರೀಂ, ಮೊಹಮ್ಮದ್ ಉಸ್ಮಾನ್, ಶ್ರೀನಿವಾಸ್ ಶಿಂದೆ, ಇಕ್ಬಾಲ್ ಅಹಮದ್, ಮುರಳಿ ಯಾದವ್, ಮೊಹಮ್ಮದ್ ಉಸ್ಮಾನ್, ಜೆ ತಿಮ್ಮಪ್ಪ, ಸತ್ಯನಾಥ್, ನಿರ್ಮಲಾ ಬೆಣ್ಣೆ ಸೇರಿ ಅನೇಕರು ಇದ್ದರು. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಪ್ರತಿಯೊಬ್ಬರು ಕ್ರೀಡೆಗಳಲ್ಲಿ ಸ್ಫೂರ್ತಿಯಿಂದ ಭಾಗವಹಿಸಿ ಉತ್ತಮ
ದರ್ಶನ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರಿಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಹಾಗೂ ಕಂದಾಯ ಇಲಾಖೆಯ ನೌಕರರ ಸಂಘದಿಂದ ಹಮ್ಮಿಕೊಂಡಿದ್ದ ಕಂದಾಯ ಇಲಾಖೆಯ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಇತರೆ ಇಲಾಖೆಗಳಿಗಿಂತ ಕಂದಾಯ ಇಲಾಖೆಯ ಪಾತ್ರ ಬಹುಮುಖ್ಯವಾಗಿರುತ್ತದೆ. ಅದರಂತೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ ನೌಕರರ ಜವಾಬ್ದಾರಿಯು ಅತ್ಯಂತ ಮುಖ್ಯವಾಗಿರುತ್ತದೆ. ನೌಕರರು ಕೆಲಸದ ಒತ್ತಡದ ಮಧ್ಯೆ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಂದಾಯ ಇಲಾಖೆಯಿಂದ ಪ್ರತಿ ವರ್ಷವೂ ಕಡ್ಡಾಯವಾಗಿ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. 2 ದಿನಗಳ ಕಾಲ ನಡೆಯುವ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿಟ್ಟುಕೊಳ್ಳಲು ನೌಕರರು ಮುಂದಾಗಬೇಕು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕುಗಳ ಕಂದಾಯ ಇಲಾಖೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸಲಾಗುವುದು. ಜೊತೆಗೆ ಜಿಲ್ಲಾಡಳಿತ ಭವನದ ಹತ್ತಿರ ಮಿನಿ ಕ್ರಿಕೆಟ್ ಮೈದಾನವನ್ನು ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ. ಕ್ರೀಡೆಗಳಲ್ಲಿ ಮಹಿಳೆಯರ ಸಂಖ್ಯೆ ಅತ್ಯಂತ ಕಡಿಮೆ ಇದ್ದು ಮಹಿಳಾ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಬೇಕೆಂದರು. ಕಾರ್ಯಕ್ರಮಕ್ಕೂ ಮೊದಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಧ್ವಜಾರೋಹಣ ನೆರವೇರಿಸಿದರು. ನಂತರ ವಿವಿಧ ತಾಲೂಕುಗಳಿಂದ ಆಗಮಿಸಿದ ತಂಡಗಳಿಂದ ಪಥಸಂಚಲನ ಹಾಗೂ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಗಜಾನನ ಬಾಲೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ, ತಹಶೀಲ್ದಾರರಾದ ಸುರೇಶ್ ವರ್ಮಾ, ಚನ್ನಮಲ್ಲಪ್ಪ ಘಂಟಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಕೇಂದ್ರ ಬಿಜೆಪಿ ಸರ್ಕಾರ ರಸಗೊಬ್ಬರ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಎತ್ತಿನ ಬಂಡಿಯಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಯುವ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಜಮಾಯಿಸಿ ರಸಗೊಬ್ಬರ ಬೆಲೆ ಏರಿಕೆ ಮಾಡಿರುವುದು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕಿ ಆಕ್ರೋಶ ಹೊರಹಾಕಿದರು. ಎತ್ತಿನ ಬಂಡಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಅವರ ಮುಖವಾಡ ಧರಿಸಿದ ಕಾರ್ಯಕರ್ತರು ಬಾರಕೋಲ್ ಮೂಲಕ ರೈತನಿಗೆ ಹೊಡೆಯುವಂತೆ ಬಿಂಬಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ವರ್ಷಕ್ಕೆ 4,000 ನೀಡಿ ರಸಗೊಬ್ಬರ, ಔಷಧಿ ಮತ್ತು ಬಿತ್ತನೆ ಬೀಜಗಳ ಬೆಲೆ ಏರಿಕೆ ಮಾಡಿ ರೈತರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದೆ ಎಂದು ಕಿಡಿಕಾರಿದರು. ವಿರೋಧಿ ಮೋದಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ರೈತ ವಿರೋಧಿ ಮೋದಿ ಇಫ್ಕೋ 15 ರಸಗೊಬ್ಬರ ಬೆಲೆ ಹಿಂದೆ 1,250 ರೂಪಾಯಿ ಇದ್ದು ಇದೀಗ 1,650 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. RCF 15 ರಸಗೊಬ್ಬರ ಬೆಲೆ 1,470ರಿಂದ 1,650ಕ್ಕೆ ಹೆಚ್ಚಿಸಲಾಗಿದೆ. ಇಫ್ಕೋ 10-26 ರಸಗೊಬ್ಬರ 1,470ರಿಂದ 1,725ಕ್ಕೆ ಏರಿಕೆ ಮಾಡಿದೆ. 20-13 ರಸಗೊಬ್ಬರವು 1,250ರಿಂದ 300ಕ್ಕೆ ಏರಿಸಲಾಗಿದೆ. 20-20 ರಸಗೊಬ್ಬರ 1,020ರಿಂದ 1,360 ರೂಪಾಯಿಗೆ ಏರಿಕೆ ಮಾಡಿದೆ. 12-32-16 ಹೆಸರಿನ ರಸಗೊಬ್ಬರ ಬೆಲೆ 1,470ರಿಂದ 1,775 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಯೂರಿಯಾ ಬೆಲೆ 266ರಿಂದ 280ಕ್ಕೆ ಏರಿಕೆ ಮಾಡಿದೆ. MOO ಪೊಟ್ಯಾಶ್ 1,550ರಿಂದ 1,800 ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಎಂದು ದೂರಿದರು. ರೈತರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದಾಗಿ ಸಂಕಷ್ಟದಲ್ಲಿದ್ದಾರೆ. ಬೆಳೆ ಹಾನಿ ಸಾಲ ಮಾಡಿದ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಇದೀಗ ರಸಗೊಬ್ಬರ ಬೆಲೆ ಏರಿಕೆ ಮಾಡಿ ರೈತರನ್ನು ದಿವಾಳಿಯನ್ನಾಗಿ ಮಾಡಲು ಕೇಂದ್ರ ಬಿಜೆಪಿ ಸರ್ಕಾರ ಮುಂದಾಗಿದೆ ಎಂದು ಆಕ್ರೋಶ ಹೊರಹಾಕಿದರು.
ವಿರುದ್ಧ ರಸಗೊಬ್ಬರ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲು ಕುರಿತು ಅಚ್ಚೇ ದಿನ್ ಆಯೋಗ ಎಂದು ಹೇಳಿಕೊಂಡು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದ ಗದ್ದಿಗೆ ಬಿಜೆಪಿ ಆರಂಭದ ಜನಸಾಮಾನ್ಯರ ಮೇಲೆ ಗದ್ದ ಪ್ರಹಾರ ಮಾಡುತ್ತದೆ ಬಂದಿದೆ. ಈಗ ರೈತರ ಬೆಳೆಗಳೇ ವಿತರಿಸುವ ರಾಸಾಯನಿಕ ರಸಗೊಬ್ಬರ ಬೆಲೆಯನ್ನು ಹೆಚ್ಚಳ ಮಾಡಿದ್ದು ಅದನ್ನು ಯುವ ಕಾಂಗ್ರೆಸ್ ಖಂಡಿಸುತ್ತಿದೆ. ಕಳೆದ ವರ್ಷದ ರಸಗೊಬ್ಬರ 15-15-15 ಬೆಲೆ 1250 ರೂಪಾಯಿ, ಈಗ 1650 ರೂಪಾಯಿಗಳನ್ನು ಹೆಚ್ಚಿಸಲಾಗಿದೆ. RCF 15-15 ಬೆಲೆ 1470 ರೂಪಾಯಿ, ಈಗ 1650 ರೂಪಾಯಿಗಳನ್ನು ಹೆಚ್ಚಿಸಲಾಗಿದೆ. 10-26-26 ಬೆಲೆ 1470, ಈಗ 1725ಗಳನ್ನು ಹೆಚ್ಚಿಸಲಾಗಿದೆ. ಯೂರಿಯಾ ಬೆಲೆಯನ್ನು 766 ರೂಪಾಯಿ, ಈಗ 750 ರೂಪಾಯಿ. ಕೇಂದ್ರ ಸರ್ಕಾರ ಈ ಕೂಡಲೇ ರಸಗೊಬ್ಬರ ಬೆಲೆ ಇಳಿಕೆ ಮಾಡದಿದ್ದರೆ ಬೀದಿಗಿಳಿದು ಹೋರಾಟ ಮಾಡಲೇಬೇಕಾಗುತ್ತದೆ. ರಸಗೊಬ್ಬರ ಖಾತೆ ಸಚಿವ ಜೆಪಿ ನಡ್ಡಾ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ ಗಟ್ಟು ಬಿಚ್ಚಾಲಿ, ರಾಜ್ಯ ಕಾರ್ಯದರ್ಶಿ ಫೈಜಲ್ ಖಾನ್, ಮೊಹಮ್ಮದ್ ಶೈಬಾದ್, ಬಿ ಮಧುಕುಮಾರ್, ಕಿಶೋರ್, ರಶೀದ್, ಮೊಹಮ್ಮದ್ ಅಜ್ಜು, ಎಂಟಿ ರಫಿ, ಅಬ್ದುಲ್ ಗೌಸ್, ಪ್ರತಾಪ್ ರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. Welcome, Chennai Shopping Mall ge. Welcome, Ashada Sale ge. Welcome, come, Chennai Shopping Mall ge. Welcome, come, Ashada Sale ge. Come, KG Sale back in Chennai Shopping Mall. Come, super prices, KG sarees, nama KG Sale, nama target, idu trending, saree sale, nama fashion, Ashada KG Sale ಬಂದಾಗಿತ್ತು, Chennai Shopping Mall ನಿಮಗಾಗಿ ತಂದಾಗಿತ್ತು. ನೋಡಿಕೋ KG Sale ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಮಹಿಳೆಯೊಬ್ಬರು ತನ್ನ ಪತಿಯನ್ನೇ ನದಿಗೆ ತಳ್ಳಿದ್ದಾಳೆಂದು ಪತಿ ಆರೋಪಿಸಿರುವ ಘಟನೆ ತಾಲೂಕಿನ ಗುರ್ಜಾಪುರ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಘಟನೆ ನಡೆದಿದೆ. ನದಿಯಲ್ಲಿ ಬಿದ್ದ ವ್ಯಕ್ತಿ ಶಕ್ತಿನಗರದ ಮೂಲದವರು ಹಾಗೂ ಪತ್ನಿ ಯಾದಗಿರಿ ಜಿಲ್ಲೆಯ ವಡಗೇರ ಗ್ರಾಮದವರು ಎಂದು ತಿಳಿದು ಬಂದಿದೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ತೆರಳುತ್ತಿದ್ದ ಸಾರ್ವಜನಿಕರು ಹಗ್ಗದ ಸಹಾಯದ ಮೂಲಕ ರಕ್ಷಣೆ ಮಾಡಿದ್ದಾರೆ. ಸೆಲ್ಫಿ ಫೋಟೋ ತೆಗೆದುಕೊಳ್ಳುತ್ತಿದ್ದ ವೇಳೆ ಬ್ರಿಡ್ಜ್ ಮೇಲೆ ನಿಂತು ಮೊದಲು ತಾನು ಫೋಟೋ ತೆಗೆಸಿಕೊಂಡಿದ್ದ ಪತ್ನಿ ನಂತರ ಪತಿಯನ್ನು ಬ್ರಿಡ್ಜ್ ತುದಿಗೆ ಹೋಗಿ ನಿಲ್ಲಲು ಹೇಳಿದ್ದಾರೆ. ಇದೇ ವೇಳೆ ಬ್ರಿಡ್ಜ್ ಅಂಚಿನಲ್ಲಿದ್ದ ಪತಿಯನ್ನು ಕೆಳಕ್ಕೆ ತಳ್ಳಿದ್ದಾಳೆ ಎಂದು ಪತಿ ಆರೋಪಿಸಿದ್ದಾರೆ. ತಡೆಯಣ, ಆರಾಮ್ ಅಲ್ಲಿಗೆ ಬರ್ತ ಹಗ್ಗ ತಲೆ ಕೆಡಿಸಬೇಡ. ಏ ಬೇಡ ಅಣ್ಣ, ಬೇಡ ಅಷ್ಟು ರಿಸ್ಕ್ ಬೇಡ, ಅಷ್ಟು ಬೇಡ ಅಣ್ಣ. ಇಲ್ಲ ಅಲ್ಲಣ್ಣ, ನಿನ್ ದೈವ ಈ ಸೊಡ್ಕೊಂಡು ಹೆಂಗಾದ್ರೆ ಎಲ್ಲಿಗೇನು ಹೋಗಿದ್ದಿ? ಏ ಓದ್ತದ ಮುಂದೆ ಬಂದು ಹಿಡ್ಕ ಸ್ವಲ್ಪ ಹಿಂಗ್ ಬಾ. ತಡಿ ಅಲ್ಲೇ ತಡಿ ಅಣ್ಣ, ಹಗ್ಗ ಬರ್ಲಿ. ಬಿಡ್ಬೇಡ, ಹಿಡಿಯ ಮ್ಯಾಕ್ಯಾರ ಅಣ್ಣ, ಈ ಕಡೆಯಿಂದ ಒಕ್ಕಟ್ರೆ ಆ ಕಡೆ ಹೋಗ್ತದೆ ಹಗ್ಗ. ಅಣ್ಣ ಏನಾದ್ರು ಅದಕ್ಕೆ ಬಾಟ್ಲಿ ಗಿಟ್ಲಿ ಏನು ಬೇಡ ಏ ನಾವು ಅಪರಿಚಿತ್ರ ಅಣ್ಣ, ಅತ್ತ ಕೂಕ್ಯಣ್ಣ ಪಾಪ, ನಾವು ಹೊಂಟಿವಿ. ಓದ್ ತಗೋಣ, ಹಂಗೆ ಮೆಲ್ಲಕ್ ಬಾ ಅಣ್ಣ. ಭಯ ಬೀಳ್ಬೇಡ ಅಣ್ಣ, ಬಂದಬಸ್ತ್ ಟೊಂಕು ಕಟ್ಕೊಂಬಿಡು.
ಅಣ್ಣ ಹಂಗ್ಯಾಗ ಕೈಗೆ ಹಿಡ್ಕ ಹಗ್ಗ ಹಂಗೆ ಅಣ್ಣ ಹಂಗೆ ಹಗ್ಗ ಹಿಡ್ಕೋ ಅಣ್ಣ ಅದಕ್ಕೆ ಹಂಗೆ ಕಟ್ರ ಅಣ್ಣ ಹೆಂಗೇನಣ್ಣ ಆತ ಬಂದ ಮೇಲೆನೆ ಗೊತ್ತಾದ ತಡಿ ಆರಾಮ್ ಕಟ್ಟಿಗೆ ಅಣ್ಣ. ಕೃಷ್ಣಾ ನದಿಯಲ್ಲಿ ಹರಿವು ಹೆಚ್ಚಿರುವುದರಿಂದ ವ್ಯಕ್ತಿ ಸ್ವಲ್ಪ ದೂರ ಕೊಚ್ಚಿಕೊಂಡು ಹೋಗಿದ್ದಾರೆ. ಆದರೆ ಈಜು ಚೆನ್ನಾಗಿ ಬರುತ್ತಿದ್ದರಿಂದ ಈಜಿಕೊಂಡು ಹೋಗಿ ನದಿ ಮಧ್ಯಭಾಗದ ಬಂಡೆಯೊಂದರ ಮೇಲೆ ನಿಂತ ವ್ಯಕ್ತಿ ಕಿರುಚಾಟ ಕೇಳಿ ಜನರು ಸ್ಥಳಕ್ಕೆ ಆಗಮಿಸಿ ಹಗ್ಗದ ಮೂಲಕ ವ್ಯಕ್ತಿಯನ್ನು ರಕ್ಷಣೆ ಮಾಡಿದ್ದಾರೆ. ಪತ್ನಿಯೇ ಕೆಳಕ್ಕೆ ತಳ್ಳಿದ್ದಾಳೆಂದು ಆರೋಪಿಸಿದ್ದು, ಆದರೆ ಗಂಡನೇ ಕಾಲು ಜಾರಿ ಬಿದ್ದಿದ್ದಾರೆ ಎಂದು ಪತ್ನಿ ಹೇಳಿದ್ದಾಳೆ. ಶಕ್ತಿನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಹೇಳ್ರಣ್ಣ ಆರಾಮ್ ಬಾ ಆರಾಮ್ ಬಾ ಏ ಅಣ್ಣ ಎಲ್ಲಟು ವಿಡಿಯೋ ಅದ ತಲೆ ಕೆಡಿಸಬೇಡ. ಅಣ್ಣ ಅಣ್ಣ ಒಡೆ ಗಿಡದ್ ಮಾಡಬೇಡ ಅಣ್ಣ. ಏನಿಲ್ಲ ಬ್ರೋ, ಅಣ್ಣ ಅಣ್ಣ ಸುಮ್ಮನೆ ಹೊಡೆದಿಲ್ಲ ಬ್ರೋ. ಯಾಕೆ ಹೆಣ್ಮಕ್ಳ ವಿಷಯ ಅಂತ ಎಲ್ಲ ಇಲ್ಲ ಇಲ್ಲ ಬ್ರೋ, ಇದ್ದಿದ್ದೆ ಏನ್ ತಲೆ ಕೆಡಿಸಬೇಡ. ಅಲ್ಲ ಅಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ? ಹಾ ನಂಬಿಕೆ ಇದ್ರು ಬ್ರೋ. ಹೆಂಗ್ ಬಿದ್ದೆ? ಯಾಕೆ ದೂಕಿದ್ರ ನೀನ್ ಹೇಗಿದ್ದೆ? ಅಕ್ಕೇನೆ ದೂಕ್ಯ ಬ್ರೋ. ಫೋಟೋ ಐತಿ ನಿಂತೀವಿ ನಾವಲ್ಲೇ ಯಾವತ್ತು ನಿಂದ್ರಾರಕ್ ನಿಂದ್ರು ಅಂದ್ ನಾನು ಹೊಸ್ತಾಗಿ ಒಂದು ಸೆಲ್ಫಿ ಅಂದ್ರೆ ಒಳ್ಳೆ ಅಂದು. ಅಲ್ಲ ನಾನು ಹೇಳ್ತಿಕ್ಕೆ ಫೋಟೋ ನನಗೆ ಈಗ ಅರು ಬಂತು, ನಿಮ್ಗೆ ಹೇಳಲ್ಲ ಎಲ್ಲರಿಗೆ ಚೇಬಿಟ ಬಿದ್ದಾನಂತ ನೋಡ್ರಿ. ಎಷ್ಟು ಹಲೋ ಅಣ್ಣ ಏನೇನ ದಬ್ಬಿ ಕೊಲ್ಲಕ್ ಮಾಡ ಅಷ್ಟೇ, ಏನಾಗಿಲ್ಲ. ಇನ್ಯಾರು ಪುಣ್ಯಾತ್ಮಗಿತ್ತಿ ಉಳಿದಿದೆ ಹೆಚ್ಚು ಅಣ್ಣ ಏನ್ ಅಬ್ಸರ್ವ್ ಮಾಡಿದ್ರ ಅಣ್ಣ? ಸಿರವಾರ ತಾಲೂಕಿನ ಹರವೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಅಂಬೇಡ್ಕರ್ ಮೂರ್ತಿಯನ್ನು ವಿರೂಪಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿರವಾರ ಸಿಪಿಐ ಶಶಿಕಾಂತ್ ಎಂ ನೇತೃತ್ವದ ತಂಡ ಇಬ್ಬರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಸಿರವಾರ ತಾಲೂಕಿನ ಹರವೆ ಕ್ರಾಸ್ನ ಹತ್ತಿರ ಜುಲೈ 3ರಂದು ಮಧ್ಯರಾತ್ರಿಯಲ್ಲಿ ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿಗೆ ಕಲ್ಲಿನಿಂದ ಹೊಡೆದು ಕನ್ನಡಕ ಹಾನಿ ಮಾಡಿದ ಬಗ್ಗೆ ಬಸಪ್ಪ ತಂದೆ ಮಾರಪ್ಪ ಇವರು ನೀಡಿದ ದೂರಿನ ಸಾರಾಂಶದ ಮೇಲಿಂದ ಸಿರವಾರ ಪೊಲೀಸ್ ಠಾಣೆ ಗುನ್ನೆ ನಂಬರ್ 70/2025 ಕಲಂ 299 ಸಹಿತ 35 BNS 2023 ಅನ್ವಯ ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣದ ಪತ್ತೆಗಾಗಿ ಸಿಪಿಐ ಸಿರವಾರ ವೃತ್ತ ಹಾಗೂ ಸಿಬ್ಬಂದಿಯವರ ತಂಡವನ್ನು ರಚಿಸಿದ್ದು, ತಂಡದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಆರೋಪಿತರ ಪತ್ತೆಗಾಗಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಕೃತ್ಯವನ್ನು ಮಾಡಿದ ಅಪಾದಿತರಾದ ಮಹೇಶ್ ಗಣದಿನ್ನಿ, ಸಾಕಿನ್ ಹರವಿ ಹಾಗೂ ಗಂಗಪ್ಪ ಅಲಿಯಾಸ್ ಗಂಗು ಸಾಕಿನ್ ಹರವಿ ಇವರನ್ನು ನಿನ್ನೆ ಶುಕ್ರವಾರದಂದು ಬಂಧಿಸಿ ಅವರನ್ನು ವಿಚಾರಣೆಗೆ ಒಳಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಸದರಿ ಪ್ರಕರಣವನ್ನು ಕ್ಷಿಪ್ರ ಗತಿಯಲ್ಲಿ ಭೇದಿಸಿ ಆರೋಪಿತರನ್ನು ಪತ್ತೆ ಮಾಡಿದ ತಂಡದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಪ್ರಶಂಸಿರುತ್ತಾರೆ ಹಾಗೂ ಸಾರ್ವಜನಿಕರು ಶ್ಲಾಘಿಸಿದ್ದಾರೆ. ಮಸ್ಕಿ ತಾಲೂಕಿನ ಎಸ್ ಬುದ್ದಿನ್ನಿ ಗ್ರಾಮದಲ್ಲಿ ವೀರಯ್ಯ ಸ್ವಾಮಿ ಅವರ ಜನಸ್ನೇಹಿ ಹೋಟೆಲ್ನಲ್ಲಿ ಆಕಸ್ಮಿಕ ಸಿಲಿಂಡರ್ ಸ್ಫೋಟವಾಗಿ ಭಾರೀ ಅನಾಹುತ ತಪ್ಪಿದೆ. ವೀರಯ್ಯ ಸ್ವಾಮಿ ಅವರು ಎಂದಿನಂತೆ ದಿನನಿತ್ಯ ತಮ್ಮ ಹೋಟೆಲ್ನಲ್ಲಿ ಬೆಳಿಗ್ಗೆ ಒಗ್ಗರಣೆ ಮಿರ್ಚಿ ಮಾಡಿದ್ದಾರೆ. ಅನೇಕರು ಒಗ್ಗರಣೆ ಮಿರ್ಚಿ ತಿಂದು ಹೋಗಿದ್ದಾರೆ. ಆದರೆ ದುರಾದೃಷ್ಟವಾಗಿ
ಏಕಾಏಕಿ ಏನೋ ವ್ಯತ್ಯಾಸ ಆಗಿ ಸಿಲಿಂಡರ್ ಸ್ಫೋಟ ಸಂಭವಿಸಿದಾಗ ಹೋಟೆಲ್ನಲ್ಲಿ 10 ರಿಂದ 15 ಜನ ಇದ್ದರು. ಘಟನೆ ನೋಡುತ್ತಿದ್ದಂತೆ ಎಲ್ಲರೂ ಪರಾರಾಗಿ ಸುರಕ್ಷಿತವಾಗಿ ಹೊರಗಡೆ ಬಂದಿದ್ದಾರೆ. ಸ್ವತಃ ಗ್ರಾಮಸ್ಥರು ಸೇರಿ ಬೆಂಕಿಯನ್ನು ಆರಿಸುವ ಕೆಲಸ ಮಾಡಿದ್ದರಿಂದ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಇದರಿಂದ ಬಡವರಾದ ವೀರಯ್ಯ ಸ್ವಾಮಿ ಅವರು ಮೂಲತಃ ಹೋಟೆಲ್ನಿಂದ ಜೀವನ ಸಾಗಿಸುತ್ತಿದ್ದರು. ಆದರೆ ಆಕಸ್ಮಿಕ ಸಂಭವಿಸಿದ ಸ್ಫೋಟದಿಂದ ಬಹಳಷ್ಟು ಮನೆ ನೊಂದಿದ್ದು, ಹೋಟೆಲ್ನಲ್ಲಿ ಅಂದಾಜು 1 ರಿಂದ 1.5 ಲಕ್ಷ ರೂಪಾಯಿ ಬೆಲೆ ಬಾಳುವ ಕಿರಾಣಿ ಇನ್ನಿತರ ವಸ್ತುಗಳ ಹಾಗೆ 12,000 ರೂಪಾಯಿ ನಗದು ಹಣ ಇಟ್ಟಿದ್ದರು. ಆದರೆ ಇದೆಲ್ಲವೂ ಸಿಲಿಂಡರ್ ಸ್ಫೋಟಕ್ಕೆ ಸುಟ್ಟು ಕರಕಲಾದ ಘಟನೆ ನಡೆದಿದ್ದು, ಅದಕ್ಕೆ ವೀರಯ್ಯ ಸ್ವಾಮಿ ಅವರು ಈ ಸಿಲಿಂಡರ್ ಸ್ಫೋಟ ಆಕಸ್ಮಿಕ ಸಂಭವಿಸಿದ ಘಟನೆಗೆ ಸರ್ಕಾರದಿಂದ ಸಹಾಯ ಮಾಡಬೇಕೆಂದು ತಮ್ಮ ಅಳಲನ್ನು ಪತ್ರಿಕೆ ಮುಂದೆ ಹಂಚಿಕೊಂಡರು. ರಾಯಚೂರಿನ ಮಹಾನಗರ ಪಾಲಿಕೆಯ ಪ್ರಭಾರಿ ಮಹಾಪೌರರಾಗಿ ಅಧ್ಯಕ್ಷರಾಗಿ ಡಾಕ್ಟರ್ ಸಾಜಿದ್ ಸಮೀರ್ ಅವರು ಪದಗ್ರಹಣ ಮಾಡಿಕೊಂಡ ಪ್ರಯುಕ್ತ ದಿನಾಂಕ 12/7/2025 ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಮ್ಮ ಜಿಲ್ಲಾ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಿಂದ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಚನ್ನಾರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಆಲಿ ಮಲ್ಬಾರ್, ಉಪಾಧ್ಯಕ್ಷ ಗೋಪಾಲ್ ನಾಯಕ್, ಸದಸ್ಯರಾದ ರಮೇಶ್ ಡಿ, ಶೇಖಪ್ಪ ಟಿ, ಕೆಎಸ್ ರಾಮ್, ಮನೋಹರ್ ಸಿಂಗ್, ಕೃಷ್ಣ ಪ್ರಸಾದ್, ಸಿಕಂದರ್ ಖಾನ್, ಮೇಜಂ ಸಾಬ್, ಸೈಯದ್ ಅನ್ವರ್, ನರಸಿಂಹಲು, ರವೀಂದ್ರ ಸಿಂಗ್, ನಾಸಿರ್ ಖಾನ್, ಸೈಯದ್ ಅಜೀಂ, ಸಯೀದ್ ಅಜಯ್ ರೆಡ್ಡಿ ಮುಂತಾದವರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ಪರಿಷತ್ ವಿರೋಧ ಪಕ್ಷ ನಾಯಕ ನಾರಾಯಣಸ್ವಾಮಿ ಅವರಿಂದ ಖರ್ಗೆ ಕುಟುಂಬ ಕುರಿತು ಸುಳ್ಳು ಆರೋಪ, ದಾಖಲೆ ಬಹಿರಂಗಕ್ಕೆ ವಸಂತ್ ಕುಮಾರ್ ಸವಾಲ್. ಪಾಲಿಕೆ ಅಧ್ಯಕ್ಷ ರಜೆ ಹಾಕಿರುವುದು ವೈಯಕ್ತಿಕ ನಿರ್ಧಾರ. ಕಂದಾಯ ಇಲಾಖೆ ನೌಕರರ ಕ್ರೀಡಾಕೂಟ, ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅಗತ್ಯ, ಡಿಸಿ ನಿತೀಶ್ ಕುಮಾರ್. ಕೇಂದ್ರದಿಂದ ರಸಗೊಬ್ಬರ ಮೇಲೆ ಏರಿಕೆ ಖಂಡಿಸಿ ಯುವ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಶಕ್ತಿನಗರದ ಸೇತುವೆಯಲ್ಲಿ ಸೆಲ್ಫಿ ತೆಗೆಯುವ ನೆಪದಲ್ಲಿ ನದಿಗೆ ಬಿದ್ದ ವ್ಯಕ್ತಿ, ಹೆಂಡತಿಯೇ ದೂಕಿರುವ ಆರೋಪ. ಹರವಿಯಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ, 2 ಆರೋಪಿಗಳ ಬಂಧನ. ಬುದ್ದಿನಿಯಲ್ಲಿ ಸಿಲಿಂಡರ್ ಸ್ಫೋಟ, ತಪ್ಪಿದ ಅನಾಹುತ. ರಾಯಚೂರು ಮಹಾನಗರ ಪಾಲಿಕೆಯ ಪ್ರಭಾರಿ ಮಹಾಪೌರರಾದ ಡಾಕ್ಟರ್ ಸಾಜಿದ್ ಸಮೀರ್ ಅವರಿಗೆ ಜಿಲ್ಲಾ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಿಂದ ಸನ್ಮಾನ ಸಮಾರಂಭ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.